ಋತುಗಳ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಬರ್ಕೊಂತೀನಿ ಋತುಗಳ ದೇಹವನ್ನು ರಕ್ಷಿಸುತ್ತದೆ. ದೇಹವನ್ನು लिखने नहीं है तो बोलो कैसा लिखो भी इसका ना भी लिखो ಬರಿಬೇಕಾ? ವ್ಯಾಪಾರಿತ್ಯಗಳಿಂದ ದೇಹವನ್ನು ರಕ್ಷಿಸುತ್ತದೆ. ದೇಹವನ್ನು ರಕ್ಷಿಸುತ್ತದೆ. ಸುಂದರವಾಗಿ ಕಾಣಲು ಉಡುಪಿನ ಅವಶ್ಯಕತೆ ಇದೆ. ಫುಲ್ ಸ್ಟಾಪ್. ನಾಗರಿಕತೆಯ ಚಿಹ್ನೆಯಾಗಿದೆ. ನಾಗರಿಕತೆಯ ಚಿಹ್ನೆಯಾಗಿದೆ. ಚಿಹ್ನೆಯಾಗಿದೆ. ಆಯ್ತಾ? ಪ್ರಭಾವಶಾಲಿ ಮಧ್ಯಮವಾಗಿದೆ. ಫುಲ್ ಸ್ಟಾಪ್. ಉದ್ಯೋಗ ಮತ್ತು ಪ್ರಾದೇಶಿಕತೆಯನ್ನು ಪ್ರಭಾವಶಾಲಿ ಮಧ್ಯಮವಾಗಿದೆ. ಉದ್ಯೋಗ ಮತ್ತು ಪ್ರಾದೇಶಿಕತೆಯನ್ನು ತೋರುತ್ತದೆ. ನೆಕ್ಸ್ಟ್ ಎಟಿಕ್ ಮೆಥಡ್ರಿ. ಎರಡನೇದು ಮಕ್ಕಳ ಉಡುಪುಗಳು ಮತ್ತು ಮಹಿಳೆಯರ ಉಡುಪುಗಳನ್ನು ಮಹಿಳೆಯರ ಉಡುಪನ್ನು ಪಟ್ಟಿ ಮಾಡಿ ಪಟ್ಟಿ ಆಯ್ತಾ? ಕ್ವಶನ್ ಮಾರ್ಕ್. ಈ ಕಡೆ ಮಕ್ಕಳ ಉಡುಪು, ಸೈಡ್ ಮಹಿಳೆಯರ ಉಡುಪು. ಮಕ್ಕಳ ಉಡುಪಲ್ಲಿ ಯಾವ್ಯಾವ ಬರೋದು ಅಂತ
ಅಂತಂದ್ರೆ ಜಬಲ. ಜಬಲ ಬರುತ್ತಾ? ಜಬಲ, ಕಮೀಸ್, कमीज, सादा बाड़ी, योग फ्रॉक ये बरीತೀನಿ ನೋಡಿ ಅಲ್ಲಿ ಬರೆಯಕ್ಕೆ ಸರಿ ಆಗ್ತಿಲ್ಲ ಇಲ್ಲಿ ಬರೀತೀನಿ ಇದ್ರ ಕೆಳಗೆ ಬರೀರಿ योग फ्रॉक ಬಾಡಿ ಫ್ರಾಕ್ ಬರೆಯಕ್ಕೆ ಬರುತ್ತಾ? ಬಾಡಿ ಫ್ರಾಕ್. ಸ್ಪೋರ್ಟ್ಸ್ ನಿಕ್ಕರ್ ಬರೀತಾರೆ ಇದ್ರ ಕೆಳಗೆ ಬರಿಬೇಕು. ಇಲ್ಲಿ ಬರೀತೀನಿ ಬಾಡಿ ಫ್ರಾಕ್ ಆಗಿದ್ಮೇಲೆ ಅದ್ರ ಕೆಳಗೆ ಸ್ಪೋರ್ಟ್ಸ್ ನಿಕ್ಕರ್. ಓಯ್ ಸ್ಪೋರ್ಟ್ಸ್ ನಿಕ್ಕರ್ ಆಯ್ತಲ್ಲ. ಮಹಿಳೆಯರ ಉಡುಪುಗಳು ಅಂತ ಬರೀರಿ. ಬರ್ತೀರಾ? 6 ತುಂಡಿನ ಲಂಗ. 6 ತುಂಡಿನ ಲಂಗ ಅಂತಂದ್ರೆ ಏನ್ ಹೇಳ್ರಿ? ಯಾರಿಗೆ ಗೊತ್ತಿದೆ? 6 ತುಂಡಿನ ಲಂಗ ಅಂದ್ರೆ ಯಾರಾದ್ರೂ ಹೇಳ್ರಿ. ಗೋಲ್ಮಾ 6 ತುಂಡಿನ ಲಂಗ ಅಂದ್ರೆ ಸ್ಯಾರಿ ಪೆಟಿಕೋಟ್. 6 ಪೀಸ್ ಪೆಟಿಕೋಟ್ ನೋಡಿದೀರಾ? ಸ್ಯಾರಿ ಪೆಟಿಕೋಟ್ ನೋಡಿದೀರಾ? रस्ते का क्या हुआ? ಬರೀರಿ 6 ತುಂಡಿನ ಲಂಗ, ಲಾಂಗ್ ಬ್ಲೌಸ್, ತುಂಡಿನ 6 ತುಂಡಿನ ಲಂಗ, ನೆಕ್ಸ್ಟ್ ಲಾಂಗ್ ಬ್ಲೌಸ್. ಲಾಂಗ್ ಬ್ಲೌಸ್ ನೋಡಿದೀರಾ? ಇದ್ರ ಮೇಲೆ ಉಟ್ಕೊಂತೀರಾ ನೀವು ಲಾಂಗ್ ಬ್ಲೌಸ್? देखी लॉन्ग ब्लाउज क्या लंगा जैकेट पहनते नहीं ना? हाँ उसेच लॉन्ग ब्लाउज. मीनाक्षी लॉन्ग ब्लाउज इधर में उठुंटिया हाँ ಬಾಡಿ ಲಂಗ ಉಟ್ಕೊಳ್ಳಲ್ಲ, ಇದ್ರ ಮೇಲೆ ಹಾಕ್ಕೊಂತಿರಲ್ಲ, ಅದೇ ಲಾಂಗ್ ಬ್ಲೌಸ್. ಟಾಪ್ ಗೊತ್ತಾ? ಟಾಪ್ ಕೆಳಗೆ ಕಮೀಜ್, ಚೂಡಿದಾರ್, ಸೀರೆ ಬ್ಲೌಸ್ ನೋಡಿದೀರಾ? ಯಾವ್ದು ಹೇಳ್ರಿ ಸೀರೆ ಬ್ಲೌಸ್? इसके ऊपर पहले थी ಸೀರೆ ಬ್ಲೌಸ್ ಇದೆ. ನಾನು ಹಾಕೊಂಡಿದ್ದೀನಲ್ಲ ಅದೇ ಸೀರೆ ಬ್ಲೌಸ್. ಬರ್ಕೊಂಡಿದ್ದೀರಾ? ಬರ್ಕೊಂಡಿರಾ? ನೆಕ್ಸ್ಟ್ ಬರ್ಕೊಳ್ಳಿ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬರ್ಕೊಂಡಿದ್ದೀರಿ ಅಂತ ನೋಡ್ರಿ. ಅದು ಸೀರೆ ಬ್ಲೌಸ್
ಸೀರೆ ಬ್ಲೌಸ್ ಸೀರೆ ಬ್ಲೌಸ್ ಅದಾದ್ಮೇಲೆ ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬಿರಿ. ಚಳಿಗಾಲದಲ್ಲಿ ಡ್ಯಾಶ್ ಉಡುಪನ್ನು ಧರಿಸುತ್ತಾರೆ. ಅದು ಬರ್ಸಿದಿನ. ಚಳಿಗಾಲದಲ್ಲಿ ಡ್ಯಾಶ್ ಉಡುಪನ್ನು ಧರಿಸುತ್ತಾರೆ. ಚಳಿಗಾಲದಲ್ಲಿ ಯಾವ್ದು ಧರಿಸೋದು ನಾವು? ಉಲನ್ ಅಂತ ಬರೀರಿ. ಡ್ಯಾಶ್ ಚಳಿಗಾಲದಲ್ಲಿ ಡ್ಯಾಶ್ ಉಡುಪನ್ನು ಧರಿಸುತ್ತಾರೆ. ಆ ಡ್ಯಾಶ್ ಅಲ್ಲಿ ಉಲನ್ ಅಂತ ಬರೀರಿ. ನೆಕ್ಸ್ಟ್ ಡ್ಯಾಶ್ ಮಕ್ಕಳ ಉಡುಪಾಗಿದೆ. ಉಡುಪಾಗಿದೆ ಅಲ್ಲ, ಉಡುಪಾಗಿದೆ. ಡ್ಯಾಶ್ ಮಕ್ಕಳ ಉಡುಪಾಗಿದೆ. ಏನು ಈಗ ಬರ್ಸಿದೀನಿ? ಮಕ್ಕಳ ಉಡುಪು ಈಗ ಬರ್ಸಿದೀನಲ್ಲ. ಒಂದೇ ಬರೋದು ಜಬಲ. ಮಕ್ಕಳ ಉಡುಪು ಡ್ಯಾಶ್ ಅಲ್ಲಿ ಬರೀರಿ. ಡ್ಯಾಶ್ ಮಕ್ಕಳ ಉಡುಪಾಗಿದೆ. ಅದು ಜಬಲ ಅಂತ ಬರೀರಿ. ಮೂರನೇದು ನಡದ ಮೇಲಿನ ಉಡುಪಿಗೆ ಡ್ಯಾಶ್ ಉದಾಹರಣೆಯಾಗಿದೆ. ನಡದ ಮೇಲಿನ ಉಡುಪಿಗೆ ಡ್ಯಾಶ್ ಉದಾಹರಣೆಯಾಗಿದೆ. ಏನು? ನಡದ ಮೇಲಿನ ಉಡುಪು. ನೀವ್ ಹೇಳ್ಬೇಕು. ನಡದ ಮೇಲಿನ ಉಡುಪಿಗೆ ಡ್ಯಾಶ್ ಉದಾಹರಣೆಯಾಗಿದೆ. ಏನು? ನಡದ ಮೇಲಿನ ಉಡುಪು ಏನು? ನೀವೇನು ಉಟ್ಕೊಳ್ಳೋದು? ಪ್ಯಾಂಟ್ ಮೇಲೆ ಶರ್ಟ್ ಅಂತ ಬರೀರಿ. ನಡದ ಮೇಲಿನ ಉಡುಪಿಗೆ ಡ್ಯಾಶ್ ಉದಾಹರಣೆಯಾಗಿದೆ. ಶರ್ಟ್. ಡ್ಯಾಶ್ ನಡದ ಕೆಳಗಿನ ಉಡುಪವಾಗಿದೆ. ಡ್ಯಾಶ್ ನಡದ ಕೆಳಗಿನ ಉಡುಪಾಗಿದೆ. ಪ್ಯಾಂಟ್ ಬರೀರಿ. ಪ್ಯಾಂಟ್ ಬರೀರಿ. ಜೀನ್ಸ್ ಪ್ಯಾಂಟ್ ಅಲ್ಲ, ಪ್ಯಾಂಟ್ ಅಂತ ಸುಮ್ಮನೆ ಬರೀರಿ. ಪ್ರಾಚೀನ ಶಿಲಾಯುಗದ ಜನರು. ಪ್ರಾಚೀನ ಶಿಲಾಯುಗದ ಜನರು ಡ್ಯಾಶ್ ಚರ್ಮನಿಂದ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುತ್ತದೆ. ಶಿಲೆಯುಗದ ಜನರು. ಶಿಲೆಯುಗದ ಜನರು. ಶಿಲೆ ಅಲ್ಲ, ಶಿಲಾಯುಗದ. ಶಿಲಾಯುಗದ ಜನರು ಡ್ಯಾಶ್ ಚರ್ಮದಿಂದ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುತ್ತಿದ್ದರು. ಎಲೆ ಬ್ರಾಕೆಟ್ ಡ್ಯಾಶ್ ತುಂಬ್ರಿ. ಅದು ಎಲೆ ಪ್ರಾಣಿಗಳ. ಎಲೆ ಪ್ರಾಣಿಗಳ. ಚರ್ಮದಿಂದ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುತ್ತಿದ್ದರು. ಆಯ್ತಾ? ನೆಕ್ಸ್ಟ್ ಆಯ್ತದು 5. ನೆಕ್ಸ್ಟ್ ಬರ್ತದೆ ಹೊಲಿಗೆ ಯಂತ್ರದ ಇತಿಹಾಸ. ಹೊಲಿಗೆ ಯಂತ್ರದ ಇತಿಹಾಸ. ಹೊಲಿಗೆ ಯಂತ್ರದ ಇತಿಹಾಸ.
ಬಾಲಾಲ ಹೊಲಿಗೆ ಯಂತ್ರದ ಇತಿಹಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೆಕ್ಸ್ಟ್ ಹೆಡಿಂಗ್ ಬರಿ. ಇದು ಹೊಲಿಗೆ ಯಂತ್ರದ ಇತಿಹಾಸ ಅಂತ ಹೆಡಿಂಗ್ ಬರಿ. ಬೇರೆ ಬೇಡ, ಇಲ್ಲಿ ಬರಿ. ನೆಕ್ಸ್ಟ್ ಹೊಲಿಗೆ ಯಂತ್ರದ ಇತಿಹಾಸ. ನೆಕ್ಸ್ಟ್ ಹೆಡಿಂಗ್ ಇದು. ಹೊಲಿಗೆ ಯಂತ್ರದ ಇತಿಹಾಸ. ಹೊಲಿಗೆ ಯಂತ್ರದ ಇತಿಹಾಸ. ಇತಿಹಾಸ ಇದೆ. ಇತಿಹಾಸ ಬರ್ಕೊಳ್ರಿ. ಹೊಲಿಗೆ ಯಂತ್ರದಲ್ಲಿ ಎಷ್ಟು ವಿಧ? ಕ್ವಶನ್ ಮಾರ್ಕ್. ಹೊಲಿಗೆ ಯಂತ್ರದಲ್ಲಿ ಎಷ್ಟು ವಿಧ? ಇದು ಕ್ವಶನ್ ಮಾರ್ಕ್ ಆಗ್ತದೆ. ವಿಧ ಅಂತ ಅದರಲ್ಲೇ ಮತ್ತು ಅವು ಯಾವುವು ಅದನ್ನು ಕ್ವಶನ್ ಮಾರ್ಕ್. ಅದಕ್ಕೂ ಕ್ವಶನ್ ಮಾರ್ಕ್ ಆಗಬೇಕು. ಹೊಲಿಗೆ ಯಂತ್ರದಲ್ಲಿ 3 ವಿಧ. ಹೊಲಿಗೆ ಯಂತ್ರದಲ್ಲಿ 3 ವಿಧ. ಅವು ಯಾವುವು ಎಂದರೆ ಕ್ವಶನ್ ಮಾರ್ಕ್. ಕ್ವಶನ್ ಎಷ್ಟು ದೊಡ್ಡದಿರೋದು. ಹೊಲಿಗೆ ಫಸ್ಟಿಂದ ಹೇಳ್ತೀನಿ ನೋಡ್ರಿ. ಹೊಲಿಗೆ ಯಂತ್ರದಲ್ಲಿ ಎಷ್ಟು ವಿಧ? ಕ್ವಶನ್ ಮಾರ್ಕ್. ಅವು ಯಾವುವು? ಕ್ವಶನ್ ಮಾರ್ಕ್. ಹೊಲಿಗೆ ಯಂತ್ರದಲ್ಲಿ 3 ವಿಧ. ಅವು ಯಾವುವೆಂದರೆ ಅದನ್ನು ಕ್ವಶನ್ ಮಾರ್ಕ್. ಆನ್ಸರ್ ಬರ್ಕೊಳ್ರಿ. ಆಯ್ತದು ಕ್ವಶನ್ ಬರ್ಕೊಂಡಿದ್ದೀರಾ? ಕರಚಲಿತ ಹೊಲಿಗೆ ಯಂತ್ರ, ಪದಚಲಿತ ಹಾಗೂ ವಿದ್ಯುತ್ ಚಲಿತ ಹೊಲಿಗೆ ಯಂತ್ರ. ಕರಚಲಿತ ಅಂದ್ರೆ ಕೈಯಿಂದ ನಾವು ಇದು ತಿರುಗಿಸ್ತೀವಲ್ಲ, ಅದು ಕರಚಲಿತ. ಪದಚಲಿತ ಅಂದ್ರೆ ಕಾಲಿಂದ ತುಳಿತೀವಲ್ಲ, ಅದು ಪದಚಲಿತ. ಪದಚಲಿತ ಹಾಗೂ ಫಸ್ಟ್ ಬರ್ಕೊಂಡಿರೋದು ಕರಚಲಿತ ಹೊಲಿಗೆ ಯಂತ್ರ ಅಂತ. ನೆಕ್ಸ್ಟ್ ಪದಚಲಿತ ಹಾಗೂ ಅದರಲ್ಲೇ ಪದಚಲಿತ ಹಾಗೂ ವಿದ್ಯುತ್ ಚಲಿತ. ವಿದ್ಯುತ್ ಚಲಿತ ಅಂದ್ರೆ ಮೋಟ್ರಿಂದ ನಾವು ಇದು ಮಾಡ್ತೀವಲ್ಲ, ಅದು ವಿದ್ಯುತ್ ಚಲಿತ ಹೊಲಿಗೆ ಯಂತ್ರ. ಎರಡನೇ ಬರ್ಕೊಳ್ರಿ. ಸಿದ್ಧ ಉಡುಪು ತಯಾರಿಕಾ. ಕ್ವಶನ್ ಅದು ಎರಡನೇದು. ಸಿದ್ಧ ಉಡುಪು ತಯಾರಿಕಾ ಘಟಕಗಳಲ್ಲಿ ತಯಾರಿಕಾ ಘಟಕಗಳಲ್ಲಿ ಬಳಸುವ ಹೊಲಿಗೆ ಯಂತ್ರಗಳ ಆಧುನಿಕ ಹೊಲಿಗೆ ಯಂತ್ರಗಳ ಉಪಯೋಗಗಳೇನು? ಸಿದ್ಧ ಉಡುಪು ತಯಾರಿಕಾ ಘಟಕಗಳಲ್ಲಿ ಬಳಸುವ ಆಧುನಿಕ ಹೊಲಿಗೆ ಯಂತ್ರಗಳ ಉಪಯೋಗಗಳೇನು? ಬಳಸುವ ಆನ್ಸರ್ ನಾನು ಹೇಳಿಲ್ಲ. ಮೂರು ಕ್ವಶನ್ ಮಾರ್ಕ್ ಬಂದಿರೋದು. ಹೊಲಿಗೆ ಯಂತ್ರದ ಎಷ್ಟು ವಿಧ? ಕ್ವಶನ್ ಮಾರ್ಕ್. ಅವು ಯಾವುವು? ಇದನ್ನು ಕ್ವಶನ್ ಮಾರ್ಕ್. ಹೊಲಿಗೆ ಯಂತ್ರದ 3 ವಿಧ. ಅವುಗಳು ಯಾವುವು ಎಂದರೆ ಇದು ಕ್ವಶನ್ ಮಾರ್ಕ್. ಇವಾಗ ಇದು ಆನ್ಸರ್. ಆಯ್ತದು ಎರಡನೇದು. ಉಪಯೋಗಗಳೇನು?
ಬಿಡ್ರಿ, ನಂಬರ್ ಹಾಕ್ರಿ, ಅದೇ ಎರಡನೇದ ತಗೊಳ್ಳಿ. ಈಗ ಬರ್ದಿರಲ್ಲ ಕ್ವಶನ್, ಅದಕ್ಕೆ ಆನ್ಸರ್ ಈಗ ಕೊಟ್ಟಿಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ಎರಡನೇದಂತ ಹಾಕಿ. ಓವರ್ಲಾಕ್ ಹೊಲಿಗೆ ಯಂತ್ರವನ್ನು ಓವರ್ಲಾಕ್ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರನ್ನು ಕ್ವಶನ್ ಇದು ಸೆಕೆಂಡ್ ಅಲ್ಲ, ಕರ್ಣೋದ್ರಿ ಅದು, ಇದೇ ಸೆಕೆಂಡ್ ಅಂತ ಹಾಕೊಂಡ್ರಿ. ಅದು ನಾನು ಬರ್ಸಿದ್ದೀನಲ್ಲ ಕ್ವಶನ್, ಅದಕ್ಕೆ ಆನ್ಸರ್ ಇಲ್ಲ ಇದರಲ್ಲಿ. ಯಂತ್ರನ್ನು ವಿವರಿಸಿ. ಆನ್ಸರ್ ಬರ್ತದೆ. ಬಟ್ಟೆ ಕತ್ತರಿಸಿದ ಬಟ್ಟೆ ಕತ್ತರಿಸಿದ ಆನ್ಸರ್ ಬರ್ಕೊಂಡ್ರಿ. ಇದು ಭಾಗಗಳ ಬಟ್ಟೆ ಕತ್ತರಿಸಿದ ಭಾಗಗಳ ತುದಿಗಳನ್ನು ಮತ್ತು ಉಡುಪಿನ ಕತ್ತರಿಸಿದ ಭಾಗದ ಮತ್ತು ಉಡುಪಿನ ಕತ್ತರಿಸಿದ ಭಾಗದ ತುದಿಗಳ ದಾರಗಳು ಹೊರಗೆ ಬರದ ರೀತಿಯಲ್ಲಿ ಪೂರ್ಣಗೊಳಿಸಲು ಈ ಓವರ್ಲಾಕ್ कई करती है सब तारा निकल जाती है को साड़ी के पल्लू के तारा निकलती कर को बोल को क्या करती उसे ओवरलॉक करे तो तारा नहीं निकलते. क्या बोलना ಫಸ್ಟ್ ಸಿ बोलती ಬಟ್ಟೆ ಕತ್ತರಿಸಿದ ಭಾಗಗಳ ತುದಿಗಳನ್ನು ಮತ್ತು ಉಡುಪಿನ ಕತ್ತರಿಸಿದ ಭಾಗದ ತುದಿಗಳ ದಾರಗಳು ಹೊರಗೆ ಬರದ ರೀತಿಯಲ್ಲಿ ಪೂರ್ಣಗೊಳಿಸಲು ಈ ಓವರ್ಲಾಕ್ ಹೊಲಿಗೆ ಯಂತ್ರವನ್ನು ಬಳಸಲಾಗುತ್ತದೆ. ಇಷ್ಟ ಬರ್ಕೊಂಡಿರಾ? ಮೂರನೇದು ಬರ್ಕೊಳ್ಳಿ. ಕ್ವಶನ್ ಮೂರನೇದು, ಗುಂಡಿ ಹೊಲಿಗೆ ಯಂತ್ರದ ಉಪಯೋಗವೇನು? ಗುಂಡಿ ಹೊಲಿಗೆ ಯಂತ್ರದ ಉಪಯೋಗವೇನು? ಏನು ಅಲ್ಲ, ವೇನು. ಗುಂಡಿ ಹೊಲಿಗೆ ಯಂತ್ರದ ಬರ್ಕೊಳ್ಳಿ. ಗುಂಡಿ ಹೊಲಿಗೆ ಯಂತ್ರದ ಉಪಯೋಗವೇನು? ಉಡುಪಿಗೆ ಗುಂಡಿಗಳನ್ನು ಅಂಟಿಸುವುದಕ್ಕಾಗಿ ಅಥವಾ ಸ್ಥಿರಗೊಳಿಸುವುದಕ್ಕಾಗಿ ಬಳಸಲಾಗುತ್ತದೆ. ಫುಲ್ ಸ್ಟಾಪ್.
ಬಳಸಲಾಗುತ್ತದೆ. ಬರೀತೀರಾ? ಎರಡು ಸೂಜಿ ಹೊಲಿಗೆ ಯಂತ್ರವನ್ನು ಎಲ್ಲಿ ಬಳಸುತ್ತಾರೆ? दो सुइयों की मशीन कहाँ इस्तेमाल करती हो? ಎರಡು ಸೂಜಿಗಳನ್ನು ಹೊಂದಿರುವುದರಿಂದ ಬಳಸುತ್ತಾರೆ. ಉಡುಪು ಉತ್ಪಾದನೆಯಲ್ಲಿ ಬಳಸುತ್ತಾರೆ ಮತ್ತು ಸಮಾನಾಂತ ಹೊಲಿಗೆ ಹಾಕಲು ಬಳಸುವ ಯಂತ್ರವಾಗಿದೆ. ಹೊಲಿಗೆ ಹಾಕಲು ಬಳಸುವ ಯಂತ್ರವಾಗಿದೆ. ನೆಕ್ಸ್ಟ್ ಐದನೇ ಬರುತ್ತೆ. ಕ್ವೆಶ್ಚನ್ ಬರ್ತಾರೆ. ಬಾಕ್ ಹೊಲಿಗೆ ಯಂತ್ರದ ಉಪಯೋಗವೇನು? ಹೊಲಿಗೆ ಯಂತ್ರದ ಉಪಯೋಗವೇನು? ನೆಕ್ಸ್ಟ್ ಆನ್ಸರ್ ಬರ್ಕೊಳ್ಳಿ. ಉಡುಪು ತಯಾರಿಸುವಾಗ ಬರುವಂತಹ ತೆರೆದ ಭಾಗಗಳು ಜೇಬು ಇತ್ಯಾದಿಗಳ ತುದಿಗಳನ್ನು ಭದ್ರಪಡಿಸುವ ಹೊಲಿಗೆ ಹಾಕಲು ಬಳಸಲು ಉಪಯೋಗಿಸುತ್ತಾರೆ. ಉಡುಪು ತಯಾರಿಸುವಾಗ ಬರುವಂತಹ ತೆರೆದ ಭಾಗಗಳು ಜೇಬು ಇತ್ಯಾದಿಗಳ ತುದಿಗಳನ್ನು ಭದ್ರಪಡಿಸುವ ಹೊಲಿಗೆ ಹಾಕಲು ಬಳಸಲು ಬರುವಂತಹ ತೆರೆದ ಭಾಗಗಳು